ಇದನ್ನು ನಾವು ಚಿತ್ರೀಕರಿಸಿದ್ದೇ ಒಂದು 3 ದೇಶಗಳ ಗಡಿ, ಸಿಯಾಚಿನ್ ಹತ್ತಿರ, ಇಂಡೋ ಪಾಕ್ ಚೈನಾ ಎಲ್ಲ ಇರೋವಂಥ ಒಂದು ಭಾಳ ರಿಸ್ಟ್ರಿಕ್ಟೆಡ್ ಏರಿಯಾದ ಆರ್ಮಿ ಇದರಲ್ಲಿ ಮಾಡಿದ್ದು, ಬಹಳ ಮೈನಸ್ ಇದರ ಕೆಲಸ ಮಾಡಿದ್ದು. ತುಂಬ ಚೆನ್ನಾಗಿ ರಮ್ಯಾ, ಧ್ಯಾನ್ ಎಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಿದ್ದು. ಆ ಹಾಡಿನ ಒಂದು ವಿಶೇಷ ಏನಂತಂದರೆ, ದಂಪತಿಗಳು ಅಂದರೆ ಗೋಳು ಸಮಸ್ಯೆ, ದಾಂಪತ್ಯ ಅಂದರೆ ಗಂಡನ ಮೇಲೆ ಜಗಳ, ಗಂಡನ ಮೇಲೆ ಹೆಂಡತಿ ಜಗಳ, ಅಥವಾ ಒಂದು ರೀತಿಯ ಬಿಕ್ಕಟ್ಟು, ಅವುಗಳನ್ನು ತೋರಿಸೋದೇ ಇರುತ್ತೆ. ಆ ಸಿನಿಮಾದಲ್ಲಿ ನಾನು ಇಂಟೆನ್ಷನಲ್ ಆಗಿ ದ ಕಪಲ್ಸ್ ಕ್ಯಾನ್ ಬಿ ಲವರ್ಸ್, ಅದು ಒಂದು ಫಿಲಾಸಫಿ ಇಟ್ಕೊಂಡಿದ್ದು. ಅದು ಎಷ್ಟು ಚೆನ್ನಾಗಿ ಹೋಲ್ಡ್ ಆಯಿತು ಅಂದರೆ, ಯಾರಾದರೂ ಮದುವೆಯಾಗಿ ಎಷ್ಟೋ ವರ್ಷಗಳಾದ ಮೇಲೂ ಒಂದು ಹನಿಮೂನ್ ಹಾಡನ್ನು ಹಾಡ್ತಾರಾ? ಹನಿಮೂನ್ಗೆ ಎಷ್ಟು ಖರ್ಚಾಯಿತು ಅಂತ ಜಗಳ ಆಡ್ತಿರ್ತಾರೆ. ಅಂಥದ್ದನ್ನು ಆ ಹಾಡಿನಲ್ಲಿ ಮಾಡಿದ್ದು. ತುಂಬ ಆ ಹಾಡು ನಮ್ಮ ಚಿನ್ನಿ ಪ್ರಕಾಶ್ ಮತ್ತು ಅವರ ಪತ್ನಿ ರೇಖಾ ಪ್ರಕಾಶ್ ಕೊರಿಯೋಗ್ರಫಿ, ನನ್ನ ಗೆಳೆಯ ಕೃಷ್ಣಕುಮಾರ್ ಛಾಯಾಗ್ರಹಣ, ಕೆಂಪರಾಜ್ ಅಂತ ಸಂಕಲನಕಾರ, ಅವರೆಲ್ಲರೂ ನೆನೆಸ್ಕೊಳ್ಬೇಕು. ತುಂಬ ಚೆನ್ನಾಗಿ ಬಂತು ಮತ್ತು ಅತ್ಯಂತ ಜನಪ್ರಿಯ ಹಾಡು. ಅದರಲ್ಲಿ ಅಮೃತಧಾರೆ ಹಾಡಿನ ಬಗ್ಗೆ ಮನೋಗೆ ಹೇಳ್ತಾ ಇದ್ದೆ. ಒನ್ ಫೈನ್ ಐ ರಿಸೀವ್ಡ್ ಕಾಲ್ ಫ್ರಮ್ ಗುಜರಾತ್ ಕ್ಯಾಂಪಸ್, ಎಂಜಿನಿಯರಿಂಗ್ ಕ್ಯಾಂಪಸ್. ಎಂಜಿನಿಯರಿಂಗ್ ಸ್ಟೂಡೆಂಟ್ ಈಸ್ ಪ್ಲೇಯಿಂಗ್ ಆ್ಯಂಡ್ ಸಿಂಗಿಂಗ್ ಇನ್ ದಿ ಕ್ಯಾಂಪಸ್ ಅಲ್ಲಿ, ಗುಜರಾತ್ನಲ್ಲಿ, ಅಹಮದಾಬಾದಿಂದ. ಅಲ್ಲಿಗೆ ಕಾಲ್ ಮಾಡಿ ಯಾರೋ ಕನೆಕ್ಟ್ ಮಾಡಿ ಕೊಟ್ಟರು. ಸರ್, ಈ ಸ್ಟಡೀಡ್ ಇನ್ ಬ್ಯಾಂಗ್ಳೂರ್, ಈ ಸಾಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ಗುಜರಾತಿ ಆ್ಯಕ್ಷೆಂಟಲ್ಲಿ ಆಡ್ತಿದ್ದಾನೆ, ಆ್ಯಂಡ್ ಹಿ ಡೋಂಟ್ ನೋ ದ ಸಿಂಗಲ್ ವರ್ಡ್ ಮೀನಿಂಗ್ ಗೊತ್ತಿಲ್ಲ ಅವ್ರಿಗೆ. ಅಂದರೆ ಆ ಟ್ಯೂನ್ಗೆ ಒಂದು ನಾದ ಇತ್ತಲ್ಲ, ಅದು ಯಾವಾಗಲೂ ಅದು ಲ್ಯಾಂಗ್ವೇಜ್ ಮೀರಿ ಕೆಲವರಿಗೆ ಟಚ್ ಆಗಿಬಿಡುತ್ತೆ. ಸುಮ್ಮನೆ ಹಾಡ್ತಾ ಇರ್ತಾರೆ, ಆದರೆ ಅವ್ರಿಗೆ ಅರ್ಥ ಗೊತ್ತಿರಲ್ಲ, ಆದರೆ ಅವರು ಡಿಸ್ಟರ್ಬ್ ಮಾಡ್ತಿರುತ್ತೆ, ಇಷ್ಟವಾಗಿರುತ್ತೆ, ಒಂದು ಏನೋ ಅಭಿವ್ಯಕ್ತಿ ಅದರಲ್ಲಿ ಅವ್ರು ಕಂಡ್ಕೊಂಡ್ಬಿಟ್ಟಿರ್ತಾರೆ. ನಾನು ಅನೇಕ ಹಾಡುಗಳ ಬಗ್ಗೆ ನಾನು ಅದನ್ನು ವಿದೇಶಗಳಿಗೆ ಹೋದಾಗ ಹಿಂದಿ ಹಾಡುಗಳನ್ನು ಕ್ಯಾಬ್ ಡ್ರೈವರ್ಸ್ಗಳು ಹಾಡ್ತಿರ್ತಾರೆ, ಅರ್ಥ ಗೊತ್ತಾ ನಿನಗೆ ಅಂದರೆ, ವಿ ಡೋಂಟ್ ನೋ ಬಟ್ ವಿ ಲೈಕ್ ದ ಸಾಂಗ್ ಅಂತ. ಆ ಥರ ನನಗೆ ನೀ ಅಮೃತಧಾರೆ ಬಿಯಾಂಡ್ ಕರ್ನಾಟಕ ಟ್ರಾವೆಲ್ ಮಾಡಿದಂಥ ಒಂದು ಹಾಡು ಅಂತ ನನ್ನ ಅನುಭವ.